ಶಿವ ಶಂಭೋರಾಜ್ಞಾಯ ಪ್ರವರ್ತಮಾನಸ್ಯ ಆದ್ಯ ಬ್ರಾಹ್ಮಣ ದ್ವಿತೀಯ ಗರ್ಭಸ್ಯ ಕಲಿಯುಗೆ ಜಂಬುದ್ವೀಪ ಭರತಖಂಡೇ ಭರತವರ್ಷ ಮೇರು ದಕ್ಷಿಣ ದಿಬ್ಬಗೆ ಶ್ರೀ ಗುರುವೇ ಇದೇನು ಅಕಲ್ಪ ಶ್ರೀಮಂತರು ವೇದವಾಕ್ಯ ಗುರುವಿನ ಮಂತ್ರ ಉಚ್ಚಾರವಾಗುತ್ತದೆ ಎಂದು ಆಶ್ಚರ್ಯವಾಗಿರಬೇಕಲ್ಲ. ಆಶ್ಚರ್ಯವಾಗಲೇಬೇಕು. ಯಾಕೆಂದರೆ ಶಿವ ಎಂಬ ಗುರುವಿನ ಮೇರು ಪರ್ವತದಿಂದ ರಂಗಭೂಮಿಯಲ್ಲಿ ರಾಜಾರಿಸುತ್ತಿರುವ ರೈತ ಪ್ರಗತಿಪರ ರೈತ ಬಸಪ್ಪ ಹಿತ್ತಲಮನಿ ಕವಿಯಲ್ಲಿ ಸರ್ಕಾರ ರೈತನಿರಲಿಲ್ಲ ಜಗ ಉಳಿಲಿಲ್ಲ. ರೈತ 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 ಲೇಷಿಗ ರೈತರಲ್ಲಿ ನಾನೊಬ್ಬರು ರಾಷ್ಟ್ರದ ಸಂಪತ್ತೆಂದು ಸರ್ಪದಿಂದ ಮೆರೆಯುತ್ತಿರುವ ಅಣ್ಣ ತಮ್ಮಂದಿರ ಬಾಳಿಗೆ ನಾನಿಂದ ಕುಂಗಿಯುವುದು ಮಹಾವಾಡಿಗೆ ನಾಗಲೇ ಯಾಕೆಂದರೆ ನನ್ನ ಹೊಟ್ಟೆಯಲ್ಲಿರುವ ನಂದಿಸಬೇಕಾದರೆ ಧಾವಾಗ್ನಿ ಇಂದು ರಾತ್ರಿ ಬೆಳದಿಂದಿರುವುದು ಜೋರದ ಹೊಟ್ಟೆ ಬೆಂಕಿ ಅದೇ ಬೆಂಕಿಯಲ್ಲಿ ನನ್ನ ಹೊಟ್ಟೆಯಲ್ಲಿರುತ್ತಿರುವ ಧಾವಾಗ್ನಿಯನ್ನು ನಂದಿಸಿಕೊಳ್ಳದಿದ್ದರೆ ನನ್ನ ಹೆಸರು 20 ಹಳ್ಳಿಯ ಸರ್ದಾರ ರುದ್ರೇಗೌಡನೇ ಅಲ್ಲ. शताशित मारने का हाथी का मारना लूट में तो लूट बंडाई करना ಅರ್ಥವಾಗಿಲ್ಲವಲ್ಲ. ಆಡಗಳ ಬೇಟೆಯನ್ನೇ ಆಡಬೇಕು. ಮಾಡಿದರೆ ಇಡೀ ಸಾಮ್ರಾಜ್ಯವನ್ನೇ ಲೂಟಿ ಮಾಡಬೇಕು.
ಸರ್ಪದೋತ್ತದಲ್ಲಿದ್ದ ಹಾಗೆ ಭಾರತ ಎಂಬುದು ಈ ಸುಂದರವಾದ ದೇಶ. ಬದುಕಬೇಕಾದರೆ ಗಡಿಯಲ್ಲಿ ಸೈನಿಕ ಇರಲೇಬೇಕು. ಬಡವರ ರಕ್ತ ಮರೆತಿರುವ ಆ ರುದ್ರೇಗೌಡರಿಗೆ ಕಾಯಿನ ಸರ್ಪವಾಗಿ ಕಾವಲು ಕಾಯಲೇಬೇಕು. ಮೆರೆಯುತ್ತಿರುವ ಆ ಶಿವಸಕ್ತರ ಬಾಯಿಗೆ ಬೆಂಕಿ ಹಚ್ಚಲೇಬೇಕು. ಬೆಂಕಿ ಹಚ್ಚಿದವರೆ ಈ ಕಾವಲಿಗೆ ಸಮಾಧಾನ. ಓ ಇನ್ಸ್ಪೆಕ್ಟರ್ ಇದ್ದಾರೆ, ಬನ್ನಿ ಸರ್. ಗೋರ್ರೆ ಹೊಸದಾಗಿ ಬಂದ ಇನ್ಸ್ಪೆಕ್ಟರ್ ನಿಮ್ಮನ್ನು ನೋಡಲು ಬಂದಿದ್ದಾರೆ.
ಇವನು ಹೊಸ ಇನ್ಸ್ಪೆಕ್ಟರ್. ಓಹೋ, ಇನ್ಸ್ಪೆಕ್ಟರ್ ರವಿ, ಬನ್ನಿ ಬನ್ನಿ ಕುಳಿತುಕೊಳ್ಳಿ. ಇರಲಿ ಇರಲಿ, ಮಾವನ ಮನೆ ಅಂದ ಮೇಲೆ ನನ್ನ ಮನೆ ಇದ್ದ ಹಾಗೆ. ಕ್ಷೇಮ ತಾನೆ? ತನ್ನಂತ ಅಳಿಯಂದರು ನನ್ನ ಬಲಗೈ ಬಂಟನಾಗಿರುವಾಗ ನನ್ನ ಯೋಗಕ್ಷೇಮಕ್ಕೇನು ಕೊರತೆ ಇಲ್ಲ ರವಿ ಸಾಹೇಬ್ರೆ. ಈತ ನನ್ನ ಮಿಲ್ ಮ್ಯಾನೇಜರ್ ನಾಗರಾಜ್ ಅಂತ, ಈತ ನನ್ನ ಆತ್ಮೀಯ ಸ್ನೇಹಿತ ತಲಾಟಿ ರಂಗನಾಥ್ ಅಂತ. ಈತ ರೋಷ ದ್ವೇಷ ತುಂಬಿದ ಬಡ ಪುಣ್ಯಗಳನ್ನು ಕಣ್ಣನ್ನು ಕೆತ್ತು ಅನ್ನ ನಿತ್ಯದಲ್ಲಿಯ ಪ್ರಾಣ ಕ್ಷಣ ಕಾಪಾಡುವ ನನ್ನ ಬಂಟ ಕಾಳ ಅಂತ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅದೇನೋ ಬರ್ಲಿಕ್ಕೆ ಹೇಳಿದ್ರಂತೆ? ಬರ್ಲಿಕ್ಕೆ ಹೇಳಬೇಕಾಗಿದೆ ಇನ್ಸ್ಪೆಕ್ಟರ್, ಬರ್ಲಿಕ್ಕೆ ಹೇಳಬೇಕಾಗಿದೆ. ನೀನು ಬೇರೆ ಯಾರು ಅಲ್ಲ, ಈ ರುದ್ರೇಗೌಡನ ಸೋದರಳೆಯ. ನಾನು ಹೇಳಿದಂತೆ ಕೇಳಿದ್ದಾದರೆ ನಿನ್ನ ಮನೆಯನ್ನು ಹಣ್ಣಿನಿಂದ ನಿರ್ಮಿಸಿಕೊಳ್ಳಬಹುದು. ಹೌದು, ಇದೇ ಊರಿಗೆ ಹಸಿರು ಶಾಲು ಹೊತ್ತ ಪ್ರಗತಿಪರ ರೈತನಿಂದ ಹೋರಾಡುತ್ತಿರುವ ಆ ಶಿವನ ಗೂಡಿಗೆ ಬೆಂಕಿ ಇಟ್ಟ ವ್ಯಕ್ತಿ ಬೇರೆ ಯಾರೋ ಅಲ್ಲ, ಈ ನಿನ್ನ ಸೋದರ ಮಾವ ರುದ್ರೇಗೌಡ. ಹೌದು, ನಾವು ಮಾಡುವ ಕೆಲಸ ಸಿದ್ಧಿಯಾಗಿ ಮಾಡದೆ ಸದ್ದಿಲ್ಲದೆ ನೀನು ಕರ್ನಾಟಕದ ಎಸ್ಪಿ ಆಗಬಹುದು. ಗೌಡ್ರ, ಇವತ್ತು ನಮ್ಮ ಗೋರಿ ಕಿಸಿ ಕೈ ಹಾಚಿದ್ರೆ ಅಂದ್ರೆ ಕೈ ಚಾಚಿ ತೊಳ್ಕೊತಾವ್ ನೋಡ್ರಿ ನಿಮ್ ಕೈ. ಪ್ರಾಣ ಕೇಳ್ರಿ, ಈ ಕೇಸ್ ಅನ್ಬಿಡುತ್ತೇನೆ ಎಂದು ನೀವೇನ್ ಜರಿದ್ರಿ? ನಿಮ್ಮ ಪ್ರಾಣ ರಕ್ಷಣೆಗೆ ಈ ಕಾಳ ಸದಸ್ಯತೆನೆಂದು ತಿಳಿಯಿರಿ. ನಾವು ಮಾಡಿದ ಕೆಲಸ ಸಿದ್ಧಿಯಾಗಿ ಮಾಡಿದರೆ ಸದ್ದಿಲ್ಲದ ಕರ್ನಾಟಕದ ಎಸ್ಪಿ ಆಗಬಹುದು. ಇಷ್ಟೆಲ್ಲ ನೀವು ನನ್ನನ್ನು ಬೆಂಬಲಿಸುತ್ತಿರುವಾಗ ನಾನೇಕೆ ಈ ಕೇಸನ್ನು ಬಿಡಲಿ? ಮೊದಲ ಈ ಕೇಸ್ ಯಾರದು ಎಂಬುದು ಗೊತ್ತಿಲ್ಲ. ನೀವು ಹೇಳಿದಾಗ ಈ ಕೇಸನ್ನ ಎತ್ತು ಬಿಸಾಕಿ ಬಿಡುತ್ತೇನೆ. ಓಕೆ? ಇದೇ ಶುಭ ಸಂದರ್ಭದಲ್ಲಿ ಬಂದಿರುವ ಇನ್ಸ್ಪೆಕ್ಟರ್ಗೆ 50,000 ರೂಪಾಯಿ ಅಡ್ವಾನ್ಸ್ ಆಗಿ ಕೊಟ್ಟು ಕಳಿಸು. ಮತ್ತೆ ಮುಂದಿನ ಸಾರಿ ಭೇಟಿಯಾದ ಬೃಂದಾವನದಲ್ಲಿ ಉಳಿದ ಲೆಕ್ಕವನ್ನು ತೀರಿಸೋಣ. ತಲಾಡಿ, 50,000 ಏನು? 1 ಲಕ್ಷ ಕೊಟ್ಟು ಕಳಿಸಿಬಿಡು. ಆಯ್ತು, ಮಡಿಯೆಲ್ಲ ಮಾಡಿದ ನಮಗೆ ಯಾರು ದುಡ್ಡು ಎಲ್ಲ ನಿಜ. ಇನ್ಸ್ಪೆಕ್ಟರ್, ಇನ್ನೂ ಬೇಕಿದ್ದರೆ ಬಾಯಿ ಬಿಟ್ಟು ಕೇಳು. ಹಣದ ರಾಶಿ ಎಣ್ಣೆ ಒಟ್ಟುವೆ. ಇನ್ಸ್ಪೆಕ್ಟರ್, ಈ ರುದ್ರೇಗೌಡ ಹೇಳಿದಷ್ಟು ಕೆಲಸ ಮಾಡುವುದು ನಿನ್ನ ಕೆಲಸ. ನೀನು ಕೇಳಿದಷ್ಟು ಹಣ ಕೊಡುವುದು ನನ್ನ ಕೆಲಸ. ತಪ್ಪಿ ರುದ್ರೇಗೌಡ ಕಾರ್ಯಕ್ಕೆ ಏನಾದರೂ ಕೊಟ್ಟು ಇಟ್ಟರೆ ನೀನು ಉಳಿಯುವುದಿಲ್ಲ, ನಿನ್ನ ಮೈ ಮೇಲಿನ ಕಾಚು ಉಳಿದಲ್ಲ ಎಚ್ಚರ. ಇದೇ ನಮ್ಮೆಲ್ಲರ ಕೊನೆಯ ಬಯಕೆ. ಬಿತ್ತಿನ ಬೀಜ, ಆ ಬೀಜ ಕೊಡುವ ಸಸಿಯೇ ಹುಟ್ಟಬೇಕೇ ವಿನಃ ಬೇರೆ ಗಿಡ ಹುಟ್ಟೋದಿಲ್ಲ. ಗೌಡ್ರೆ, ಮಾವ ನೆನೆಸಿಕೊಂಡಿರುವ ನಿಮ್ಮ ನಿರ್ಧಾರವೇ ನನ್ನ ನಿರ್ಧಾರ. 7 ಹಳ್ಳಿಗಳ ಒಡೆ ನೆನೆಸಿಕೊಂಡಿರುವ ನಿಮ್ಮ ಶ್ರೀ ಲಕ್ಷ್ಮಿಯ ವರದಾಸ್ತ ಸದಾ ನನ್ನ ಮೇಲೆ ಇರುವುದಾದರೆ ಅದು ನನ್ನ ಭಾಗ್ಯವಲ್ಲದ ಗೌಡ್ರೆ. ಹೋಗಿ ಬರ್ತೇನೆ. ಇನ್ಸ್ಪೆಕ್ಟರ್, ತಲಾಟಿ
ಸುಂದರ ಸಮಯದಲ್ಲಿ ಈ ನಿನ್ನ ರುದ್ರೇಗುಡನ ಮನಸ್ಸು ಉಲ್ಲಾಸವಾಗುವಂತೆ ನಾಗರಾಜ ಇನ್ಸ್ಪೆಕ್ಟರ್ಗೆ ಕುಣಿದು ಕುಪ್ಪಳಿಸಲು ಒಂದು ಸುಂದರವಾದ ಹೆಣ್ಣನ್ನು ತಕ್ಷಣ ನನ್ನ ಅರಮನೆಗೆ ಬರ ಹೇಳು. ಸ್ವಲ್ಪ ಹೊತ್ತ ಆನಂದದ ಕಡೆಗೆ ಎಲ್ಲರೂ ಹಾಯಾಗಿ ತೇಲಾಡಿದರಾಯ್ತು. ರೆಡಿನಾದ್ರಿ ಒಂದೇ ಸಣ್ಣ ಬಂದು ಡ್ಯಾನ್ಸ್ ಮಾಡಕ್ ಚಲವ ನೋಡ್ರಿ. ಕರ್ಕೊಂಡು ಬಾ.
ಮಡಿಗೆ ಹಲ್ಲಂಡ ಹಂಸ ಬೆಳಗಿ ಸುತ್ತಳತಿ ಮೊಸರ ಗಡಿಗೆ ಸವಿನಂತಿ ಕೇಳ ಹುಡುಗಿ ಸೊಂಡ ಸುಲಭ ಯಾಕ ಬಿಡುತ್ತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ನಿಮ್ಮ ನೋಡಕ ಬಂದಿನಿ ಭಾವ ನನ್ನ ಶಿಷ್ಟನ ಮಾತಿನೀವ ಯಾವ್ಯಾವ ಇಕ್ಕಂದಿರಿ ಯಾವ್ಯಾವ ನಿಂತು ಬಂದ್ರಿಗೆ ಇಷ್ಟಪಟ್ರಿ ಬಂದ ಸರ್ತಿ ಶೇಕಿ ಪುಷ್ಪವತಿ 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 ಆತಂಕು ಆಹ್ವಾನ ಕೊಡಬೇಡ್ರಿ ನಾಯಕಿ ಧಡಕನ್ನು ನಮಗೂ ಏನ ಇದ್ರು ಮನೆಯುದ ಎಲ್ಲರಿಗೆಲ್ಲ ಹೊರಗ ಗುಳುಕನ್ನು ಎಸ್ ಅಂದ್ರು ತ್ರಾಸಕತಿ ನೋ ಅಂದ್ರು ತ್ರಾಸಕತಿ ಬ್ಯಾಕು ಬಳಗಿ ಯಾಕೆ ಬಿಡುತ್ತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ಬುಲ್ಬುಲ್ಲು ಬರ್ತಾಳ ಬಾಯ್ ತುಂಬ ಬೈತಾಳ ನಿನ್ನೊರಡು ಬಿಡ್ತಾಳ ನನ್ನೊಳ್ಕೊಂಡು ಹೋಗ್ತಾಳ ಎದಿ ಹತ್ತರ ಯಾಕೆ ಬರುತ್ತಿ ಯೋಧಿಸಿರ ಯಾಕೆ ಬಿಡುತ್ತಿ ಅದಿ ಹತ್ತರ ಯಾಕೆ ಜಿಗಿತಿ ಕಿವಿ ಹತ್ತರ ಯಾಕೆ ನಡುತ್ತಿ ಆಡಿ ಬಳಕು ಯಾಕೆ ಬಿಡುತ್ತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ನೋಡ್ರಿ ನಾನಿನ್ನ ಹೋಗಿ ಬರುತ್ತೇನೆ. ಓಕೆ ರವಿ ಈ ರುದ್ರೇಗೌಡ ಸೋದರ ಮಾವನ ಆತಿಥ್ಯ ಸಂತೋಷ ತಂದಿದೆ. ಈ ಕಾಕಿ ಬಂಟಿ ಅಂತೂ ನಮ್ಮ ಕೈವಸವೆತ್ತ ಬಿದ್ದರೆ ನೀನು ಕಾದಿ ಯಜಮಾನನೇ ಆಗಬಹುದು. ಕಾದಿ ಯಜಮಾನ ಅಷ್ಟಿನ ರಾಜ ಪ್ರಸಂಗ ಬಿದ್ದರೂ ಕೈಲಾಸದ ಪರಶಿವನಾಗಿ ಬಿಡಿದೆ. ಅದಕ್ಕೆ ನಿಮ್ಮಂತ ಗೆಳೆಯನ ಸಹಕಾರ ಅವರವರೆಗೆ ಬೇಕು. ಜಾತಿ ಮತಗಳಲ್ಲಿ ಬೇರೆಯಾದರೂ ಒಂದೇ ತಾಯಿಯ ಮಕ್ಕಳೆಂದು ತಿಳಿ. ಕೂಲಿ ಮಾಲೀಕನೆಂಬ ಭೇದಭಾವ ಇಲ್ಲದೆ ನಮ್ಮ ಈ ಕಾರ್ಯಕ್ಕೆ ಯಾರಾದರೂ ಕೊಳ್ಳೆ ಇಡಲು ಬಂದರೆ ಅವರನ್ನು ಅದೇ ಕೊಳ್ಳೆಯಲ್ಲಿ ಸುಟ್ಟು ಭಸ್ಮ ಮಾಡಿಬಿಡುವೆ. ನಂಬಿಕೆ ತಾನೆ ನಂಬಿಕೆ.
ನಂಬಿದೆ ನಾಗರಾಜ, ನಂಬಿದೆ. ಅಲ್ಲ, ಇಂದಿನಿಂದ ನೀನು ನನ್ನ ಒಡ ಹುಟ್ಟಿದ ಸಹೋದರ. ಹಾ, ತೆಗೆದುಕೊಳ್ಳ 50,000 ರೂಪಾಯಿ ಚೆಕ್ಕನ್ನ. ಹತ್ತಿ ಬಿಡಿಸುವ ಆಳುಗಳಿಗೆ ಹಂಚಿ ಬಾ, ತಿಳಿದುಕೊಂಡು. ಹಾ ಆಯ್ತು, ನಾನಿನ್ನು ಬರುತ್ತೇನೆ. ಹೋಗಿಲ್ಲ, ಹೋಗು. ಇಡೀ ತಾಲೂಕಿಗೆ ಹತ್ತು ನೀರು ನಡೆಯುತ್ತಿರುವ ಶಕ್ತಿ ಇನ್ನೊಂದು ಸಾರಿ ಈ ರುದ್ರೇಗೌಡನ ಆಳುಗಳ ತಂಟೆಗೆ ಬಂದರೆ ಅಂತವರ ಕಂತನವನ್ನು ಬಿಡಿಸಿ ಬಿಸಾಕಿ ಬಂದು ಬಿಡು. ನಿಮ್ಮ ಅಪ್ಪನ ಆಡಿದ್ರೆ ಹಿಂದೆ ಅವನ ಕಡೆಯದು ಅವನ ಮಾಂಸವನ್ನು ನರಿ ನಾಯಿಗೆ ಹಾಕಿ ಬಿಡುತ್ತೇನೆ. ಶಿವಣ್ಣವರು ಬಂದೇ ಬಿಟ್ರೆ ನಮಸ್ಕಾರ ಮಾಡ್ತೀನಿ ಗೌಡ್ರಿ. ಓಹೋ, ಇಡೀ ತಾಲೂಕಿನ ದೊಡ್ಡ ರೈತರು, ಹಸಿರು ಶಾಲೆ ಹೊತ್ತ ಪ್ರಗತಿಪರ ರೈತರು, ಕಸ ಬಂಡರಿಗಾಗಿ ಸಾಯುತ್ತಿರುವ ರೈತರು, ಮಾನ್ಯ ಶಿವಪ್ಪನವರ ಆಗಮನ. ಬನ್ನಿ ಬನ್ನಿ ಶಿವಪ್ಪನವರೇ, ಕುಳಿತುಕೊಳ್ಳಿ. ಇಲ್ಲಿ ಬಿಡಿ ಗೌಡ್ರಿ. ಬಂದ ವಿಷಯ ವಿಷಯ ಈ ಪರಿಸ್ಥಿತಿ ಕೇಳಿ ಹೋಗಿದೆ ಗೌಡ್ರಿ. 8,000 ಬೆಲೆ ಬಹುಯಾದಲ್ಲದೆ ಈ ವರ್ಷದ ಬೆಳೆಗಾಲ ಸ್ಪರ್ಧೆಯಲ್ಲಿ ವಿಜಯ ಸಾಧಿಸಿದ ನನ್ನ ಜೋಳದ ಗುಡಿಗೆರೆ ಯಾರ ಕಿಡಿಗರಿಗೂ ಸತ್ತಿಲ್ಲದ ಬೆಂಕಿ ಹಚ್ಚಿ ಹೋಗಿದ್ದಾರೆ ಗೌಡ್ರಿ. ದೊಡ್ಡ ರೈತ ಇದಕ್ಕೆ ಕ್ರಮಬದ್ಧವಾಗಿ ಕೆಲಸ ಮಾಡುತ್ತೇನೆ ಎಂದು ನಿಮ್ಮಲ್ಲಿ ನಂಬಿ ಬಂದಿದ್ದೇನೆ ಗೌಡ್ರಿ. ಇದಕ್ಕೆ ಪರಿಹಾರ ನಾನು ದೊರಕಿಸಿಕೊಡುತ್ತೇನೆ ಶಿವ. ನೀನಾವುದಕ್ಕೂ ಚಿಂತಿಸುವ ಅವಶ್ಯಕತೆ ಇಲ್ಲ. ಈಗಾಗಲೇ ನಿನ್ನ ಗೂಡಿಗೆ ಬೆಂಕಿ ಇಟ್ಟ ವ್ಯಕ್ತಿ ಯಾರೇ ಆಗಿರಲಿ ಎಂದು ಜಿಲ್ಲಾಧಿಕಾರಿಗಳಿಗೆ, ಇನ್ಸ್ಪೆಕ್ಟರ್ಗೆ ಕರೆ ಮಾಡಿದ್ದೇನೆ. ಅದು ಅಲ್ಲದೆ ಜೋಳದ ಗೂಡು ಸತ್ತ ವ್ಯಕ್ತಿ ಯಾರೇ ಆಗಿರಲಿ ಅವರನ್ನು ಹಿಡಿದುಕೊಳ್ಳಿ ಎಂದು SP ಅವರಿಗೆ ಕೂಡ ಕರೆ ಮಾಡಿದ್ದೇನೆ. ನೀವೇನ ಪುಣ್ಯವಂತರ ಗೌಡ್ರಿ. ತಮಗೆ ಕೆಲಸ ಇದ್ದರೂ ನನ್ನ ಕೆಲಸ ಮಾಡುತ್ತಾರೆ ಎಂದು ಹೇಳ್ತಿರಲ್ಲ. ನಿಮಗೆ ದೇವನೆನ್ನಲೋ ದೇವ ಮಾನವನೆನ್ನಲೋ ನನಗೊಂದು ತಿಳಿಯಲಾಗಿದೆ. ಬಡವರ ಬಗ್ಗೆ ಇಷ್ಟು ಕಾಳಜಿ ತಗೊಂಡು ಕಾರ್ಯವನ್ನು ಮಾಡುವುದನ್ನು ನೋಡಿದರೆ ನಿಮಗೆ ಸ್ಥಿರವಾಗಿ ಬೇಡಿಕೊಳ್ತೇನೆ ಗೌಡ್ರಿ. ಇದೇನು ದೊಡ್ಡ ಕೆಲಸ ಶಿವನ, ಮಾಡಬೇಕಾದ ಕೆಲಸ. ಸುತ್ತ ನವಲಗುಂದ ತಾಲೂಕಿಗೆ ನನ್ನನ್ನು ರೈತ ಅಧ್ಯಕ್ಷನನ್ನಾಗಿ ಮಾಡಿದ್ದೀರಿ ಅಂದ ಮೇಲೆ ನಾನು ಮಾಡಲೇಬೇಕಾದ ಕೆಲಸ. ನಿಮ್ಮ ಉಪಕಾರಕ್ಕೆ ನನ್ನ ಧನ್ಯವಾದಗಳು. 8,000 ಬೆಲೆ ಬಾಳುವ ನನ್ನ ಜೋಳ ಹುಡು ಸುಟ್ಟು ಕಷ್ಟದಲ್ಲಿ ನಾ ಕೈ ತೊಳೆದರು ನೀವು ಆಡುತ್ತಿರುವ ಮಾತುಗಳನ್ನು ಕೇಳಿ ನನ್ನ ಹೃದಯದಲ್ಲಿ ಸಂತೋಷದ ಸಾಗರವೇ ಹುಟ್ಟಿದಂತೆ ಗೌಡ್ರಿ. ಶಿವಣ್ಣ, ಹೃದಯದ ಅಷ್ಟೇ ಹಾಕುವ ಶಿವಣ್ಣ, ಪಾದಲಿಂದ ತಲೆ ಮಟನು ಉಗ್ದತ್ ನೋಡಪ್ಪ. ಶಿವ, ಇಷ್ಟೆಲ್ಲ ನಾನು ಬಡವರ ಬಗ್ಗೆ ನೊಂದು ಬಂದು ಕರುಕರ ತೋಡಿ ಕೆಲಸ ಮಾಡಿದರು. ಜನರು ಈ ರುದ್ರೇಗೌಡನ ಬಗ್ಗೆ ತಪ್ಪು ತಿಳಿದುಕೊಂಡಿದ್ದಾರೆ. ಅಲ್ಲ, ಅದು ಅಲ್ಲದೆ ಬಡ ರೈತರಿಗಾಗಿ ಸರ್ಕಾರದ ಜೊತೆ ಎದಿಗೊಟ್ಟು ಹಿಂದಿದ್ದ ರೈತರು ಮುಂದೆ ಬರಲೆಂದು ಹೋರಾಡಿದರೆ ಜನರೇ ನನಗೆ ವಿರೋಧವಾಗಿ ಬಿಟ್ಟಿದ್ದಾರೆ. ಆದರೆ ನಿನ್ನ ತಮ್ಮ ಶಕ್ತಿ ಈ ವಿಷಯದಲ್ಲಿ ವಿರೋಧವೇ ಮಾಡಿಬಿಟ್ಟ. ಗೌಡ್ರಿ, ಪಾಪ, ಬಡ ರೈತನಾದ ನಿನ್ನ ಮುಖವನ್ನು ನೋಡಿ ಸುಮ್ಮನೆ ಬಿಟ್ಟೆ. ಗೌಡ್ರಿ, ಏನು ಅರಿಯದ ನನ್ನ ತಮ್ಮನ ಮಾತುಗಳನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡಿ. ಅವನಿಗೆ ಸರಿಯಾಗಿ ತಿದ್ದಿ ಬುದ್ಧಿ ಮನೆಯಲ್ಲಿ ಹೇಳುತ್ತೇನೆ. ಶಿವಣ್ಣ, ಏನ್ ಬುದ್ಧಿ ಹೇಳ್ತಿತ್ತ ಶಿವಣ್ಣ? ಬುದ್ಧಿ ಹೇಳಕೋರ್ ಬುದ್ಧಾಳ ಜನಕ ನಮ್ಮಂತ ಅರ್ಧ ಮನುಷ್ಯರಿದ್ರ ಗಾಡಿ ಸರಿಯಾಗಿ ಉಳಿತಾರ ನೋಡ್ಪ. ಕುಲಕರ್ಣಿಯವ್ರಿ, ಓದ್ದರು ಸರಿ, ಬುದ್ಧಿದವರು ಸರಿ, ಹಿರಿಯರ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು. ಹಾ ಗೌಡ್ರಿ, ಇನ್ನೊಂದು ವಿಷಯ ಮರೆತು ಬಿಟ್ಟಿದ್ದೆ. ಈ ಸಲ ಕೈಗೆ ಬಂದ ಬೆಳೆಯೆಲ್ಲ ಮಣ್ಣು ಪಾಲಾಗಿ ಹೋಯ್ತು. ಕೊಡ್ತಕ್ಕಂಥ ಹಣದವರೆಲ್ಲ ಹಾಗೆ ಉಳಿದು ಹೋಗಿದೆ. ನೀವೀಗ 1,000 ಹಣವನ್ನು ಕೊಟ್ಟರೆ ನನ್ನ ಮುಂದಿನ ಬೆಳೆಗೆ ದೊಡ್ಡ ಅನುಕೂಲ ಆಗುತ್ತದೆ. ಅದಕ್ಕೆ ಒಪ್ಪಿಗೆ ಕೊಟ್ಟರೆ ಬಂದ ಬೆಳೆಯಲ್ಲಿ ಬಡ್ಡಿ ಸಹ
ತೀರಿಸಿ ಋಣಮುಕ್ತ ಆಗ್ತದೆ. ಇದ್ಯಾವ ದೊಡ್ಡ ಮಾತು ಕೇಳುತ್ತಿರುವೆ ಶಿವ? ಈ ರುದ್ರೇಗೌಡ ಸದಾ ಸ್ಥಾನವನ್ನು ನಿನಗೆ ಕೊಡಲು ಸಿದ್ಧನಾಗಿರುವಾಗ ಈ ಮಾತನ್ನು ನೀನು ಹೆದರಿ ಕೇಳಬೇಕೆ? ಪ್ರಗತಿಪರ ರೈತರಿಗೆ ಕೊಟ್ಟು ಕಳಿಸಲು ಸ್ಥಾನವನ್ನ ಶಿವಣ್ಣ ನಿನಪ ಕೊಡುತ್ತಿರುವುದು ಸಾಲಲ್ಲಪ್ಪ, ಸಾಲದ ರೂಪಾಯಿ ಇರುವ ಸರ್ಪ. ಇದನ್ನ ಆಡಿಸಿ ದುಡಿಸಿ ಗೌಡ್ರ ಮನೆಗೆ ಏನಾರು ಮುಟ್ಟಿಸಿ ಅಂದ್ರೆ ಸರ್ಪ ಬಂತು. ಗೌಡ್ರನ್ನೇ ನಾನು ಮರ್ತ ಮಲಗಿದಿ ಕಾಲಿಂಗ ಸರ್ಪ ಆಯ್ತು ಕಾಯ್ತು ಎಚ್ಚರಿಂದ. ಕುಲಕರ್ಣಿಯವ್ರಿ, ಕತ್ತು ಬಂದಿ ಎಚ್ಚೆತ್ತು ಸರ್ಪದ ಜೊತೆ ಕೆಲಸ ಮಾಡಿ ಬಂದವಾರಿ ಹಣವನ್ನು ಹಾಗೆ ಮಳ್ಳಿ ಮುಡಿಸುತ್ತೇನೆ. ನೀವೇನು ಚಿಂತೆ ಮಾಡಬೇಡ್ರಿ. ಶಿವಣ್ಣ ಮೊದಲಿಗೆ ನಮಗೆ ಸಹಿ ಮಾಡಿ ಹೋಗು ಮರೆ. ಹಾ, ಸಂತೋಷವಾಗಿ ಮಾಡ್ತೀನಿ ಸರ್. ನಿಮ್ಮ ಉಪಕಾರಕ್ಕೆ ನನ್ನ ಧನ್ಯವಾದಗಳು. ನಾನಿನ್ನು ಬರ್ತೀನಿ ಗೌರಿ, ಬರ್ತೀನಿ. ಹಳ್ಳ ಬಿದ್ದಂಗ ನೋಡಿ ಇವ ಅವ ಇವ ಅವ ನಾವು ನಾವ. ಕಲಿಯುಗ ಸಭಾ ಅಲ್ಲ 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 ಕಲಿಕೆಯುಗ. ಈ ಕಲಿಕೆಯುಗದಲ್ಲಿ ರುದ್ರೇಗೌಡನ ಕಾಲಿಗೆ ಸಿಕ್ಕವರ ಹೋಗಿ ಹೋಗಿ ತಪ್ಪಿಸಿದ. ಇವತ್ತು ಮೊದಲ ಬಾರಿಗೆ ರುದ್ರೇಗೌಡ ನನ್ನ ಮನೆ ಹತ್ತಿದ ಎಂದ ಮನೆ ನಿನ್ನ ಮನೆಯನ್ನು ಸರ್ವನಾಶ ಮಾಡೋದಕ್ಕಾಗಿ ಒಂದಲ್ಲ ಒಂದು ರೀತಿಯಲ್ಲಿ ನಿನ್ನ ಸಮಸ್ತ ಆಸ್ತಿಗೆ ಬೆಂಕಿ ಹಚ್ಚಿ ಅದೇ ಬೆಂಕಿಯಲ್ಲಿ ನೀನು ಮುಟ್ಟಾಗಿ ಅರಳಿ ನಿಂತಿರುವ ಹೆಂಡತಿಯ ಜೊತೆಗೆ ನನ್ನ ಕಾಮ ಬಯಕೆಯನ್ನು ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಗರ್ಭ ಶ್ರೀಮಂತ ರುದ್ರೇಗೌಡನೇ ಅಲ್ಲ. ಸಾಧಿಸುವ ಮಗನೇ ಸಾಧಿಸುವ. ಮುಂದೆಂದಿಗೂ ನನ್ನ ಹಠವನ್ನು ಸಾಧಿಸುವ. ಮೋಖಳ ಗಣಿ ಹೋಗಲು ಬೇಗನೆ ಶ್ರೀಗಂಧದ ತುಂಡನ್ನು ನೋಡ ಮಾಡಿ ಪಟ್ಟಿ ಇಳಿಸಿ ಕಂಪ್ರಿ ಸಾರಾಯನ್ನು ಪ್ರತಿ ಹಳ್ಳಿಗೆ ಹಂಚಿ ಚನ್ನನಿಗೆ ಜೀಪನ್ನು ತೆಗೆದುಕೊಂಡು ಆಫೀಸಿಗೆ ಬರಲು ಹೇಳು. ನಾನು ಸ್ವಲ್ಪ ಭದ್ರತೆಗಾಗಿ ಹೋಗಲು. ಹೌದು ಬನ್ನಿ, ನಮ್ಮ ಸಾರಾ ಗಾಡಿಗೆ ಯಾವನಾದರೂ ಪುರಾರ ಆಫೀಸರ್ ನಮಗೆ ಅಡ್ಡ ಬಂದರೆ ಅದೇ ಗಾಡಿಯ ಮುಂದೆ ಅಡ್ಡ ಹಾಕಿ ಕಡಿದು ಬಿಡುತ್ತೇನೆ. ಬೇಗನೆ ಹೋಗಿ ಬರುತ್ತೇನೆ. ಗೆಳೆಯನೆಂದರೆ ಹೀಗಿರಬೇಕು. ಇನ್ನೇನ್ ಕೇಳ್ತೀರಿ ನಮ್ಮ ತೆಲಾಟಿ ಕೆಲಸ ಏನ್ ಕೆಲಸ ನೋಡ್ರಿ. ಬರ್ರಿ ಅಲ್ಲೇ ಮಜಾ ಮಾಡೋಣ. ಮಾಡೈತೆ